ನೋಡವ ರಾಣಿ, ನಿಂಗೂ ಯಾರೂ ದಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಇರಿಸ್ಕೊಂಡಿದೀವಿ. ಪಾಪ ನೀವು ಯಾರೇ ಏನು ಉದ್ದೇಶಕ್ಕೂ ಇಲ್ಲ. ಈಗ ನನ್ನ ಮಗ ಅದೇ ಆ ಪೊದ್ದು ಮಗ ಅಂತ ಹೇಳ್ಕೊಂಡು ಬಂದವನಲ್ಲ, ಪಾಂಡತಾಗೆ ದುಡ್ಡು ಇಸ್ಕೊಂಬಿಟ್ಟು ಬರಕ್ಕೆ ಅಂತ ಹೇಳ್ಬಿಟ್ಟು ಹೋಗವನೇ. ಇಸ್ಕೊಂಬಿಟ್ಟು ಬರ್ತಾನೆ 5 ಲಕ್ಷ. ಬಿಸಿನೆಸ್ ಶುರು ಮಾಡ್ಬಿಡಣ. ಇಲ್ಲ ಅಂಗಡಿ ಹಾಕನ, ಬಟ್ಟೆ ಅಂಗಡಿಯ ಇಲ್ಲ ಅಂತಂದ್ರೆ ಮುದ್ಗಿರಿನಾಗ ಹಾಕನ. ಈ ಹಳ್ಳಿನಾಗ ಏನು ವ್ಯಾಪಾರ ಆದತ್ತು ಅಷ್ಟನ್ನು ತಗೊಂಡೋಗ್ಬಿಟ್ಟು ಮುದ್ಗಿರಿನಾಗೆ ನೀ ಹಾಕ್ಬಿಡಣ. ಹೆಂಗೋನೂ ಒಳ್ಳೆ ಲಾಭ ಸಿಗ್ತದೆ. ನನಗಂತೂ ವ್ಯಾಪಾರ ಎಲ್ಲ ಮಾಡೋದು ಸಂದ ಗೊತ್ತು. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ದಿನದಾಗೆ ನೀವು 5 ಲಕ್ಷ 10 ಲಕ್ಷ 10 ಲಕ್ಷ 20 ಲಕ್ಷ ಮಾಡಾಕ್ಬಿಡ್ತೀನಿ. ನಾನು ದುಡ್ಡೊಂದು ಇಸ್ಕೊಂಬಿಟ್ಟು ಬರಲಿ ಸಾಕು. ನಾನು ಅದಕ್ಕೆ ಅಲ್ವಾ ಕಾಯ್ಕೊಂಡ್ರದು. ನಾನು ನನ್ನ ಜೀವನ ನೋಡ್ಕೋಬೇಕಲ್ವಾ. ನನ್ನ ಮಗ ಕೈ ಕೊಟ್ಟ, ನನ್ನ ಗಂಡ ಕೈ ಕೊಟ್ಟ, ಎಲ್ಲರೂ ಕೈ ಕೊಟ್ಟರು ನನ್ನ ಕಸುಬು ಕೈ ಬಿಡ್ಲಿಲ್ಲ ನೋಡು. ಹೆಂಗೆ ಹೊತ್ಲಾಗ ಬಟ್ಟೆ ವ್ಯಾಪಾರ ಮಾಡೋದಂತೂ ಹಂಗೆ ರೂಢಿಸ್ಕೊಂಬಂದ್ಬಿಟ್ಟಿದ್ದೀನಿ. ಬೆಂಗಳೂರಾಗ ಚಿಕ್ಕಪೇಟೆಗೆ ಕಮ್ಮಿ ರೇಟ್ಗೆ ಎಲ್ಲನೂ ಒಳ್ಳೊಳ್ಳೆವು ಸಿಗ್ತವೆ. ಎಲ್ಲನೂ ಕಮ್ಮಿ ರೇಟ್ಗೆ ಒಳ್ಳೊಳ್ಳೆವು ಸಿಗ್ತವೆ. ಎಲ್ಲ ಬಟ್ಟೆಗಳು ಎಲ್ಲನೂ ಅಲ್ಲಿಂದ ತರೋದು, ಇಲ್ಲಿ ಶಾನೆ ರೇಟಿಗೆ ಮಾರೋದು. ಏನು ತೊಂದರೆ ಇಲ್ಲ. ಸ್ವಲ್ಪ ದಿಂದಾಗೆ ನಾವು ಸಂದಾಗ ದುಡ್ಡು ಮಾಡ್ಬಿಡ್ಬೋದು. ಏನೋ ಕಣವ, ನಿನ್ನ ಮಾತು ಕೇಳೇನಿ, ನನಗಂತೂ ಖುಷಿ ಆತೈತಿ. ಹೆಂಗೋ ಹೊತ್ಲಾಗ ಸ್ವಲ್ಪ ಶಾನೆ ದುಡ್ಡು ಮಾಡ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಊರ್ ಜನದ ಹತ್ರ ಎಲ್ಲ ಮರ್ಬದಿಯೆಲ್ಲ ಹೋಯ್ತಾಯ್ತು. ನಂದಂತೂ ಮನೆಯಿಂದ ಈಚೆ ಕಡೆಗೆ ಹೋಗಿಲ್ಲ. ಅಮೆರಿಕ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕೇಳಿದ್ದೆ. ನಾನು ಅದಕ್ಕೆ ಏನು ಈಚೆ ಕಡೆಗೆ ಹೋಯ್ತಿಲ್ಲ. ಹೇಳಿದ್ನಲ್ಲ ಹಿಂಗೆ ಆಯ್ತು ಅಂತ ಹೇಳ್ಬಿಟ್ಟು. ಅಯ್ಯೋ ಬಿಡು, ಅವಳಿಗಿನ ಸಂದಕ್ಕೆ ಬೆಳೆದು ನಾವು ತೋರಿಸ್ಬೇಕು ಕಣವ. ಅಮೆರಿಕಕ್ಕೆ ಹೋಗ್ಬಿಟ್ಟು ಬರ್ಬೇಕು ನಾವಂತೂ. ಅದೇ ನನಗೆ ಆಸೆ ನೋಡು. ಅಯ್ಯೋ ಹೋಗನ್ ಬಿಡಿ, ಅದ್ರಾಗೇನಂತೆ ಬಟ್ಟೆ ವ್ಯಾಪಾರ ಶುರು ಮಾಡಿಬಿಟ್ರೆ 6 ತಿಂಗಳಿಗೆ ಒಳ್ಳೆ ದುಡ್ಡು ಸಿಕ್ಬಿಡ್ತದೆ ನಮಗಂತೂ. ಎಲ್ಲ ಕಮ್ಮಿ ರೇಟಿನ ಬಟ್ಟೆ ಶಾನೆ ರೇಟಿಗೆ ಮಾರ್ಬಿಟ್ರೆ ಒಳ್ಳೆ ಲಾಭ ಸಿಗ್ತದೆ. ಹೆಂಗೋನೂ ಸಂದಕ್ಕಿರ್ಬೋದು. ನೋಡವ, ಏನೋ ನಿನ್ನೆ ನಂಬಿದೀವಿ, ಏನೋ ನೀನೇ ಕೈ ಹಿಡಿಬೇಕಷ್ಟೇ ನಮ್ಮನ್ನಂತೂ. ನಮಗಂತೂ ಬೇರೆ ಇನ್ನೇನು ದಾರಿ ಇಲ್ಲ. ಎಲ್ಲ ಕಳ್ಕೊಬಿಟ್ಟಿದ್ದೀವಿ. ಎಲ್ಲವಳನ್ನು ನಂಬಿ ನಾನಂತೂ ಮೋಸ ಹೋಗ್ಬಿಟ್ಟೆ ಬಿಡು. ಏನು ಮಾಡೋಕ್ಕಾಯ್ತದೆ, ನಮ್ಮ ಮನೆ ಬರಹ ಸರಿ ಇಲ್ಲ. ಸ್ವಲ್ಪ ಕಷ್ಟ ಆಯಿತು. ಆ ಪ್ರಿಯ ಎಲ್ಲ ಕೈ ಕೊಟ್ಬಿಟ್ಲು, ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಪರವಾಗಿಲ್ಲ ಬಿಡು. ಸರಿ, ಮತ್ತೆ ನಾಳಿಕೆ ಬಟ್ಟೆಗಳೆಲ್ಲ ತರಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಬಿಡೋಣ. ಬಟ್ಟೆ ಎಲ್ಲನೂ ಹಂಗೆ ಬಟ್ಟೆ ಇದು ಮಾಡ್ಕೊಬಿಟ್ಟು ಎಲ್ಲ ಗಂಟು ಎತ್ಕೊ ಬಂದ್ಬಿಟ್ಟು ಒಂದು ರೂಮ್ ನೋಡ್ಬಿಟ್ಟು ಮುದ್ಗಿರಿನಾಗೆ ಅಂಗಡಿ ಶುರು ಮಾಡ್ಕೊಬಿಡೋಣ. ಆದರೆ ರಂಗ ಇನ್ನೂ ಬಂದಿಲ್ವಲ್ಲ. ರಂಗ ಬಂದ್ಮೇಲೆ ಒಂದು ಕಿತ ವಿಚಾರಿಸೋಣ. ಅಲ್ಲ, ಅವ್ರು ದುಡ್ಡು ಕೊಡ್ತಾರೋ ಕೊಡೋಕ್ಕಿಲ್ವೋ ಏನಂತ ಹೇಳಿದ್ರು. ದುಡ್ಡು ಕೊಡ್ದೆ ಇನ್ನೇನು ಮಾಡ್ತಾರೆ? ದುಡ್ಡು ಕೊಟ್ಟೇ ಕೊಡ್ತಾರೆ. ಎಲ್ಲನೂ ಕೊಟ್ಟೇ ಕೊಡ್ತಾರೆ. ಸುಮ್ಕಿರು. ಕೊಡ್ದೆ ಇನ್ನೇನು ಮಾಡ್ತಾರೆ? 5 ಲಕ್ಷ ತಾನೇ ಕೇಳಿರೋದು, ಕೊಟ್ಟೇ ಕೊಡಬೇಕು. ಕೊಡ್ದೆ ಇನ್ನೇನು ಮಾಡಬೇಕು? ನಾನಂತೂ ನಮ್ಮ ಒತ್ತಿಗೆ ವಿಷಯ ಹೇಳಿದ್ದು ಒಳ್ಳೇದೇನೇ ಆಯಿತು. ಹೇಳ್ಬಿಟ್ಟಿದ್ರೆ ನಮಗಂತೂ 5 ಲಕ್ಷ ರೂಪಾಯಿ ದುಡ್ಡು ಸಿಗ್ತಾ ಇರಲಿಲ್ಲ ಬಿಡು. ಅದಕ್ಕೆ ನಾನು ಹೇಳಿದ್ದು, ಏನು ಹೇಳೋಕೆ ಹೋಗ್ಬೇಡ ಅವಳಿಗೆ, ಏನು ಹೇಳ್ಬೇಡ ಅಂತ ಹೇಳ್ಬಿಟ್ಟು. ಏನು ಪ್ರಯೋಜನ ಹೇಳು? ಊಟಕ್ಕೆ ಬರಲ್ಲ, ಬಟ್ಟಕ್ಕೆ ಬರೋಕ್ಕಿಲ್ಲ. ಸುಮ್ಕಿರು, ಹೇಳಿದ್ದೆ ಒಳ್ಳೇದಾಯ್ತು. ಇನ್ನೊಂದು 10 ನಿಮಿಷ ಇರು, ನನ್ನ ಮಗ ಅಷ್ಟೊಳಗಡೆ ಬಂದ್ಬಿಡ್ತಾನೆ. ದುಡ್ಡು ಎತ್ಕೊಬತ್ತಾನೆ. ನೆಟ್ಗೆ ಹೋಗ್ಬಿಡೋಣ ಬೆಂಗಳೂರು. 3 ಜನವೇ ಬಟ್ಟೆ ಎತ್ಕೊಬರಕ್ಕೆ. ಸರಿ ಆಯಿತು. ಅಷ್ಟೇ ಕಣ. ಮಗಿನ ಕಾಲದಾಗ ಯಾರಿಗೂ ಆಗಲ್ಲ. ಸ್ವಂತ ನಿಮ್ಮ ಅಮ್ಮ ಇವತ್ತು ತಾಯಿನೇ ನೀನು ಕಂಡ್ರಾಗಕ್ಕಿಲ್ಲ. ಉಗುತ್ತು ಕಳಿಸ್ತಾಳೆ. ಅಂತದ್ರಾಗ ನಾವು ನಿನ್ನ ಕೈ ಹಿಡಿದಿದ್ದೀವಿ ಅಂದರೆ ಯೋಚನೆ ಮಾಡು. ವಾ, ಬಂದೆಲ್ಲ. ಎಲ್ಲ ಕೊಟ್ರೇನು ದುಡ್ಡ? ಕೊಡದೆ ಇನ್ನೇನು ಮಾಡ್ತಾರೆ? ನೀನು ಹೋಗಿದ್ದೀವಿ ಅಂದಮೇಲೆ ಎಲ್ಲ ವಸೂಲಿ ಮಾಡ್ಕೊಂಡೆ ಏನಿಯ ಬರಬೇಕು ಅಲ್ವೇನೋ? ನಾನು ರಾಣಿ ನಾಳಿಕೆ ಪ್ಯಾಟ್ಗೆ ಹೋಗ್ಬಿಟ್ಟು, ಅಂದರೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ತಗೊಬರೋಣ ಅಂತ ಅನ್ಕೊಂಡಿದ್ದೀವಿ, ಬಟ್ಟೆ ಮಾರಕ್ಕೆ. ಅಯ್ಯೋ, ನಾನು ಹೇಳೋದನ್ನ ಅವಸಿ ಕೇಳಿಸ್ಕೊಳ್ಳಿ. ಅಪ್ಪ, ದುಡ್ಡು ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ ನಂಗೆ. ಏನ್ ಲಾಭ ಕೊಳ್ತಿದ್ಯಾ? ದುಡ್ಡು ಇಸ್ಕೊಬತ್ತೀನಿ ಅಂತ ಓದೊಂದು ದುಡ್ಡು ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ ಅಂದ್ರೆ? ಅಯ್ಯೋ ಅಮ್ಮ, ನಾವಿವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ತಗ್ಲಾಕಣ ಅಂತ ಮಟ್ಟಕ್ಕೆ ಬಂದು ನಿಂತಿದೀವಿ. ಯಾಕ್ಲಾ? ಅಂಥದ್ದೇನಾಯ್ತಲಾ? ನಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ ಕೊಟ್ಬಿಟ್ಟವ್ರೇನಲ್ಲ ಅವರು? ನಾವು ದುಡ್ಡು ಕೇಳ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಅಯ್ಯೋ, ಜೈಲಿಗೆ ಹೋಗ್ಬಿಟ್ರೆ ನಮ್ಮನ ಮರ್ಯಾದಿರ್ತದ. ನನಗೂ ಇದಕ್ಕೂ ಏನೂ ಇದಿಲ್ಲ. ನನಗಂತೂ ದುಡ್ಡು ಬೇಡ, ಏನೂ ಬೇಡ ನನಗಂತೂ. ಅಮ್ಮ, ನೆನ್ನೆನೆಯ ಪೊಲೀಸ್ನವರು ಅವ್ರನ್ನೆಲ್ಲರನ್ನೂ ಎಳ್ಕೊಂಡು ಹೋಗಿ ಚೆನ್ನಾಗಿ ಬೆಂಡೆತ್ತವ್ರಂತೆ ಕಣಮ್ಮ. ಎಲ್ಲ ಸುಳ್ಳು ಹೇಳ್ಕೊಂಬಿಟ್ಟು ಬಂದ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಪೊದ್ದು ಅವ್ರ ಫ್ಯಾಮಿಲಿಗೆಲ್ಲ ಗೊತ್ತಾಗೋಗ್ಬಿಟ್ಟು ಪೊದ್ದು ಮಗಳು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟವಳೆ. ನಮ್ಮ ಮನೆಗೆ ಫ್ರಾಡ್ ಕೆಲಸ ಮಾಡಕ್ಕೆ ಬಂದಿದ್ರು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಎಳ್ಕೊಂಡು ಹೋಗ್ಬಿಟ್ಟು ಬೆಂಡೆತ್ತವ್ರಂತೆ ಪೊಲೀಸ್ನವರು. ಅಮ್ಮ, ಅವ್ರು ಏನಾದ್ರೂ ನಮ್ಮ ವಿಷಯ ಹೇಳ್ಬಿಟ್ಟು ನಮ್ಮ ವಿಷಯ ಬಾಯಿ ಬಿಟ್ಬಿಟ್ರು ಅಂತಂದರೆ ಏರೋಪ್ಲೇನ್ ಹತ್ತಿಸ್ಬಿಡ್ತಾರೆ ಕಣಮ್ಮ ನಮ್ಮನ್ನಂತೂ. ಅಯ್ಯೋ ದೇವ್ರೇ, ನಮ್ಮ ಮನೆ ಬರಹನೇ ಸರಿ ಇಲ್ವಲ್ಲಪ್ಪ. ಯಾವಾಗ ನೋಡಿದ್ರು ಹಿಂಗೆ ಆಯ್ತದಲ್ಲಪ್ಪ ನಮ್ಮ ಮನೆ ಬರಹ. ದೇವ್ರೇ, ನಾನು ಏನಪ್ಪ ಮಾಡಿದ್ದೀನಿ ಹಿಂಗೆ? ಇದ್ಯಾಕಪ್ಪ ಹಿಂಗೆ ಕಾಟ ಕೊಟ್ಟಿಯೇ? ಅಯ್ಯೋ ದೇವ್ರೇ, ಯಾವಾಗೂ ನನಗೆ ಕಷ್ಟ ಕೊಡ್ತೀಯಲ್ಲಪ್ಪ ದೇವ್ರೇ. ಅಯ್ಯೋ ಮಗನೇ. ಅಮ್ಮವು, ಇವಾಗ ಕಿರ್ಚಿ ಏನು ಪ್ರಯೋಜನ ಇಲ್ಲ. ಅವ್ರು ಹೇಳಿಲ್ಲ ಅಂದರೆ ಸಾಕು. ಅಯ್ಯೋ ದೇವ್ರೇ, ಅಷ್ಟೇ ಅಲ್ಲ ರಾಣಿ, ಅದು ಅಯ್ಯೋ, ನನ್ನ ಹೆಸರೇನಾದ್ರೂ ಹೇಳ್ಬಿಟ್ರಾ? ಹಂಗಲ್ಲ ರಾಣಿ, ಈ ಕೆಲಸ ಎಲ್ಲ ಮಾಡಿಸಿದ್ದು ಅದು ಕೆಲಸ ಎಲ್ಲ ಮಾಡಿಸಿದ್ದು ತಮ್ಮನ ಥರ ಆಕ್ಟ್ ಮಾಡೋಕ್ಕೆಲ್ಲ ಹೇಳಿದ್ದು. ಅವ್ರನ್ನ ಅಲ್ಲಿಂದ ಇಲ್ಲಿಗನ ಕರೆಸಿದ್ದು, ಪೊದ್ದಾಕೋರ ಮನೆಗೆ ಎಲ್ಲನೂ ಬಿಟ್ಟಿದ್ದು. ಎಲ್ಲನೂ ಬೇರೆ ಯಾರು ಅಲ್ಲ, ನಿನ್ನ ಮಗ ದರ್ಶನ್ ಅಂತೆ. ಅವರಿಬ್ಬರು ಜೊತೆ ದರ್ಶನ್ ಎತ್ಕೊಂಡು ಹೋಗಿ ಪೊಲೀಸ್ನವರು ಜಾಮ್ ತೆಗಿತಾವ್ರಂತೆ. ಕೇಳಿ ನಿನಗೆ ಭಯ ಆಗೋಗ್ಬಿಡ್ತು. ಅಂದರೆ ಈ ಪಿಲಾನೆಲ್ಲ ಮಾಡಿರೋದು ನಿನ್ನ ಮಗನೇ ನಿನಿಯ. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ರುಬ್ತಾವ್ರಂತೆ. ಪೊದ್ದು ಕಂಪ್ಲೇಂಟ್ ವಾಪಸ್ ತಗೊಳ್ಳೋ ಗಂಟನೂ ಅವ್ರ ಕತೆ ಮುಗೀತು ಅಷ್ಟೇ. ಚಿತ್ರನ್ನ ಅಯ್ಯೋ ಮಗನೇ, ಅಯ್ಯೋ ನನ್ನ ಮಗ ಇಂಥ ಕೆಲಸ ಮಾಡನಲ್ಲ. ಅವಳು ಮನೆಯಾಳಿ
ಮೊದ್ಲೇ ನನ್ನ ಮಗನ ಕಂಡ್ರೆ ಆಗಕ್ಕಿಲ್ಲ ಜೂನಿಯರ್ ಪದ್ದುಗೆ, ಅದಕ್ಕೆ ನೀ ಎಲ್ಲೋ ಓಡೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ನನ್ನ ಮಗ ಅಂತ ಕೆಲಸ ಮಾಡೋನೆ ನೀ ಅಲ್ಲ ರಂಗ, ಮಾಡೋನೆ ಅಲ್ಲ. ಅಲ್ಲ ನೋಡು, ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ನನ್ನ ಮಗನ ಮೇಲೆ ಮನೆಯಾಳಿ ನನ್ನ ಮಗ ಯಾಕೆ ಹಂಗೆ ಕೆಲಸ ಮಾಡ್ತಾನೆ ಹೇಳು? ಹಾಂ, ನನ್ನ ಮಗ ಭಾಳ ಒಳ್ಳೆಯವನು, ಏನೋ ಒಸಿ ಕೋಪ ಜಾಸ್ತಿ, ಅದಕ್ಕೆ ನನ್ನ ಜೊತೆ ಎಲ್ಲ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟ. ಅಷ್ಟು ಮಾತ್ರಕ್ಕೆ ನನ್ನ ಮಗನ ಮೇಲೆ ಏನೇ ಕಂಪ್ಲೇಂಟ್ ಕೊಟ್ಬಿಟ್ಲ. ನನ್ನ ಮಗ ಅಂದರೆ ನನಗೆ ಪಿರಾಣ, ನನ್ನ ಗಂಡನ ಮಾತು ಏನೇ ಕೇಳೋಕ್ಕಿಲ್ಲ ನನ್ನ ಮಗನ ವಿಚಾರ ಬಂದರೆ. ಅಂಥದ್ರಾಗೆ ಇವಾಗ ಹಿಂಗೆಲ್ಲ ಮಾಡೋಳೆ ಅಂದರೆ ನಾನೇ ಸುಮ್ಕೆ ಬಿಡ್ತೀನಿ ಅಂತ ಅನ್ಕೊಂಡ ಹೋಗ್ಬಿಟ್ಟು ಕ್ಯಾಕರು ಸುಕ್ತು ಕಂಪ್ಲೇಂಟ್ ವಾಪಸ್ ತಗೊಳ್ಳೆ ಬಿತ್ತಿ ಅಂತ ಹೇಳ್ಬಿಟ್ಟು ಮಕ್ಕ ಕೂದ್ಬಿಟ್ಟು ಬರ್ತೀನಿ ನೋಡ್ತಾ ಇರು. ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ, ಅವಳನ್ನಂತೂ ನನಗೆ ಕಿತ್ತೋದವಳನ್ನ ಸುಮ್ಕೆ ಬಿಡ್ತೀನಿ ಅಂತ ಅನ್ಕೊಬಿಟ್ಟಾರಂಗ. ನನ್ನ ಮಗನ ಜೈಲಿಗೆ ಹಾಕಿಸ್ಬಿಟ್ಲ ಅವಳು. ಹೊಟ್ಟೆ ಉರಿ ಅವಳಿಗೆ ನನ್ನ ಮಗನ ಕಂಡ್ರೆ. ಈಗಲೇ ಹೋಯ್ತೀನಿ ಮಂತಕ್ಕೆ. ಅಯ್ಯೋ ರಾಣಿ, ನಿನ್ನ ತಲೆನಾಗ ಏನಾದ್ರು ಬುದ್ಧಿ ಐತಾ? ಇವಾಗ ಏನಾದ್ರು ಪೊಲೀಸ್ನವರು ನಮ್ಮ ಮೇಲೆ ಎತ್ತಾಕ್ಬಿಟ್ಟು ನೀನು ತಗ್ಲಾಕೊಂಬಿಟ್ಟೆ ಅಂತಂದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕಂಡ. ನೀನು ಹೋಗ್ಬಿಟ್ಟು ನಯಸ್ಸಾಗಿ ಮಾತಾಡ್ಬಿಟ್ಟು ನಯಸ್ಸಾಗಿ ಕೆಲಸ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲನೂ ಗೋಳಾಡ್ಕೊಂಡು ಜೋರಾಗಿ ಕಿರ್ಚಾಡ್ಬಿಟ್ರೆ ಪೊದ್ದು ನಿನ್ನ ಮೇಲೂ ಸೇರ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತಾಳೆ. ನಾನು ನೀನು ನಮ್ಮಮ್ಮ 3 ಜನನೂ ಮತ್ತೆ ಜೈಲಿಗೆ ಹೋಗಿ ಕಂಪ್ಲೇಂಟ್ ಎಣಿಸ್ಬೇಕಾಯ್ತದೆ. ನನ್ನ ಮಾತು ಕೇಳು, ಯಾನಿ ಗಲಾಟೆ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ. ಬಹಳ ಡೇಂಜರ್ ಆಗಿದ್ದೀವಿ ನಾವಂತೂ. ಅಯ್ಯೋ, ಸಾಯ ವಯಸ್ಸಿನಾಗ ನನಗೆ ಯಾಕಪ್ಪ ಬೇಕು ಜೈಲ್ವಾಸ? ಅಯ್ಯೋ, ಏನೇನೋ ಕನಸ್ಕೊಂಡಿದ್ದೆ 5 ಲಕ್ಷ ಬರ್ತದೆ ಅಂಗಡಿ ಮಾಡ್ಕೊಂಡು ಸಂದ ಕಿರಣ ಅಂತ ಹೇಳ್ಬಿಟ್ಟು. ಅಲ್ಲ, ನಿನ್ನ ಮಗ ನಮ್ಗಿನ್ನ ಖತರ್ನಾಕ್. ನನ್ನ ಮಗ, ನಿನ್ನ ಮಗ ಇಂಥ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಿನ್ಗೆ ಗೊತ್ತಿರ್ಲಿಲ್ವೇ? ನಮ್ಮನಿಗೂ ಒಂದು ಮಾತು ಹೇಳಿದ್ರೆ ನಾವು ತಗ್ಲಾಕಂಗೆ ಮಾಡ್ತಿದ್ವಿ. ನೋಡ್ಲಿ ಅಕ್ಕ ಹೆಂಗೆ ತಗ್ಲಾಕಬಿಟ್ರು ಅಂತ ಹೇಳ್ಬಿಟ್ಟು. ಅಯ್ಯೋ, ದುಡ್ಡು ಹೋಯ್ತು. ಪೊಲೀಸ್ನವರು ನಮ್ಮನ್ನು ಕರ್ಕೊಂಡೋಗಿ ಬೆಂಡೆತ್ತಾರೆ ಅನ್ನಿಸ್ತದೆ. ರಾಣಿ, ನಿನ್ನ ಮಗ ಎಂಥ ಕೆಲಸ ಮಾಡ್ತಾವನೆ, ಖತರ್ನಾಕ್ ಕೆಲಸ. ಹಾಂ, ಈಗ ಏನು ಮಾಡೋದು? ಪೊಲೀಸ್ ಸ್ಟೇಷನ್ ಹತ್ರ ಏನಾರು ನೋಡ್ಕೊಂಬಿಟ್ಟು ಬರೋಣ ಅಂತ ಹೋದ್ರೆ ನೋಡ್ಕೊಂಬಿಟ್ಟು ಬರೋಕೆ ಹೋದ್ರು ಅಷ್ಟೇ ಏನಿಯ ಕತೆ. ನಾವೇ ಅಂತ ಹೇಳ್ಬಿಟ್ಟು ಬೆಳೆ ತೋರಿಸ್ಬಿಟ್ಟು ನಮ್ಮನ್ನು ಸೇರಿ ರುಬ್ಬಿಡ್ತಾರೆ. ಈಗ ನಿನ್ನ ಮಗನ ನೋಡೋಕ್ಕೂ ಆಗಲ್ಲ, ಪೊದ್ದು ಮೇಲೆ ಜಗಳ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ. ಜಗಳ ಮಾಡಿದ್ರೆ ಅವಳು ಸುಮ್ಮನೆ ಬಿಡ್ತಾಳ. ಆಮೇಕಿಂದ ಮಗು ಪೊದ್ದು ಮಗ ಸತ್ತೋಗಿರೋದು ನಿನಗೆ ಗೊತ್ತಿತ್ತು ಅಂತ ಗೊತ್ತಾಗೋಗ್ಬಿಟ್ರೆ ಅದಕ್ಕೂ ಸುಮ್ಮನೆ ಬಿಡೋಕ್ಕಿಲ್ಲ. ಅದೆಲ್ಲ ಯಾಕೆ? ಈಗ ಸುಮ್ಮನೆ ನೀನಿಯ ನಿಧಾನ ಪೊದ್ದು ಮನೆಗೆ ಹೋಗ್ಬಿಟ್ಟು ನಯಸ್ ಮಾಡಿಬಿಟ್ಟು ಕೇಸ್ ವಾಪಸ್ ತಗೊಳಂಗೆ ಮಾಡು. 10 ಕಣ್ಣೀರು ಹಾಕಿ ಮಾಡು. ಇಲ್ಲ ಅಂತಂದರೆ ಅಷ್ಟೇ ಕತೆ. ನೀನು ಕೇಸ್ ವಾಪಸ್ ತಗೊಂಡ್ರೆ ನಾನು ನನ್ನ ಮಗನೂ ಸೇಫ್ ಆಯ್ತೀವಿ. ಊರಾಣಿ, ಅಮ್ಮ ಹೇಳ ಸರಿನೇನಿಯ. ಹೋಗ್ಬಿಟ್ಟು ಸಿನ ಹೆಸ್ ಮಾಡ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಕೇಸ್ ವಾಪಸ್ ತಗೊಳಂಗೆ ಮಾಡು. ಇಲ್ಲ ಅಂದರೆ ದೇವ್ರಣೆ ನಾವೆಲ್ಲ ಕೊಂಬಿಂದೆ 1 2 3 4 ಎಣಿಸ್ಬೇಕಾಯ್ತದೆ. ಅಷ್ಟು ಸುಲಭವಾಗಿ ಅವ್ರ ಮನೇಲಿ ಬಿಡೋಕ್ಕಿಲ್ಲ. ಹಾಂ, ನಿನ್ನ ಮಗ ಹಿಂಗೆ ಮಾಡ್ದ ಅಂತ ಹೇಳ್ಬಿಟ್ಟು ನಾವೇ ನೀನು ನಾಡ್ಕೊಳ್ತಾ ಇಲ್ಲ. ಆದರೆ ಏನು ಅಂತಂದರೆ ಬೇಡ, ಸುಮ್ಮನೆ ಹೋಗ್ಬಿಟ್ಟು ನಯಸ್ಸಾಗಿ ಮಾತಾಡಿ ಹೋಗು. ಕೇಳ್ತಾಳೆ. ಯಾಕಂದರೆ ನಿನಗೆ ಆ ಮಗ ಸತ್ತಿರೋ ವಿಷಯ ಏನು ಗೊತ್ತಿಲ್ಲ ಅನ್ನಂಗೆ ಇರು. ಇನ್ನೇನು ಯಾರು ಹೇಳ್ತಾರೆ ಹೋಗ್ಬಿಟ್ಟು ಮಗ ಸತ್ತಿರೋದು ನನಗೆ ಗೊತ್ತೈತೆ ಅಂತ ಹೇಳ್ಬಿಟ್ಟು ಯಾರಿಗಾನ ಗೊತ್ತೈತಾ? ಇಲ್ಲ, ನಿನ್ನ ಗಂಡನೂ ಇಲ್ಲ ಹೇಳೋಕ್ಕೆ, ನಿನ್ನ ಮಗನೂ ಇಲ್ಲ ಜೈಲಾಗ ಅವ್ನು ಹೇಳೋಕ್ಕೆ. ನನ್ನ ಮಾತು ಕೇಳು, ಸುಮ್ಮನೆ ಹೋಗ್ಬಿಟ್ಟು ಅವ್ರಿಗೇನು ಗೊತ್ತಾಗಕ್ಕಿಲ್ಲ. ನಯಸ್ ಮಾಡಿಬಿಟ್ಟು ಹೊತ್ಕೊಂಡು ಕರೆದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಪೊದ್ದಿನ ನೀಟಾಗಿ ಎಲ್ಲನೂ ಕಂಪ್ಲೇಂಟ್ ವಾಪಸ್ ತಗೊಂಡು ಮಗನ ಕರ್ಕೊಂಡು ನೆಟ್ಟಿಗೆ ಬಾ. ಇದನ್ನ ಬಿಟ್ಟರೆ ನಿಂಗೆ ಬೇರೆ ದಾರಿ ಅಂತ ಏನೂ ಇಲ್ಲ. ಅಯ್ಯೋ, ನನ್ನ ಮಗ ಏನೂ ತೆಪ್ಪು ಮಾಡಲ್ಲ. ನನ್ನ ಮಗ ಅಮಾಯಕ ಅಂತನ್ನ ಜೈಲು ಕಳ್ಸವಳಲ್ಲ, ಅವಳನ್ನ ಉಕ್ಕಿಯಕ್ಕೂ ಆಗ್ತಿರ ಅಂದ ಪರಿಸ್ಥಿತಿಗೆ ಬಂದ್ಬಿಡ್ತಲ್ಲ. ನಾನು ಮೊದಲೇನೇನಿಯ ಈ ವಿಷಯ ಹೇಳ್ಬಿಟ್ಟಿದ್ರೆ ನನ್ನ ಮಗ ತಗ್ಲಾಕತ್ತಾನೆ ಇರಲಿಲ್ಲ ಅಂತ ಅನ್ನಿಸ್ತದೆ. ನಾನೇ ದುಡ್ಗೋಸ್ಕರ ಮುಚ್ಚಿಕೊಬಿಟ್ಟು ಇವಾಗ ನೋಡಿದ್ರೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತು. ಇರು, ನಾನು ಹೋಗ್ಬಿಟ್ಟು ನನ್ನ ಮುತ್ತಿಗೆ ಮನೆಗೆ ಹೋಗ್ಬಿಟ್ಟು ನಯಸ್ ಮಾಡಿ 10 ಕರೆದನ ಮಾಡಿ ಹೋಗಿ ಕೇಳ್ಕೊಂಬಿಟ್ಟು ಬರ್ತೀನಿ. ಹುಷಾರ ಹೋಗಿ ಕೇಳ್ಕೊಂಬಿಟ್ ಬಾ, ಹೆಂಗನ ಮಾಡಿ ಒಪ್ಪಿಸ್ಬಿಟ್ ಬಾ. ಸರಿ ಆಯಿತು. ಲೋ ಮಗನೇ, ಯಾಕೋ ನಮ್ಗೆ ಆಚಾರ ಸರಿ ಇಲ್ಲ. ಏನು ಮಾಡಿದ್ರು ಎಲ್ಲ ಎಡವಟ್ಟಾಯ್ತದ ಕಣ್ಲ, ಎಲ್ಲ ಎಡವಟ್ಟಾಯ್ತೈತೆ. ಸುಮ್ಕೆ ನೀನು ಹೋಗ್ಬಿಟ್ಟು ದೇವ್ರ ತಗ ಹೋಗ್ಬಿಟ್ಟು ಕೇಳ್ಕೊಬಿಟ್ಟು ಬರೋಣ. ನೋಡಿಲ್ಲ, ಅಲ್ಲಿ ರಂಗನ ಸಮೀಪ ಬರ್ತದ ನಮ್ಮ ಮೈ ಮೇಲೆ, ಹೋಗ್ಬಿಟ್ಟು ಒಂದು ಮಾತು ಕೇಳ್ಕೊಂಬಿಟ್ಟು ಬರೋಣ. ಏನು ತೆಪ್ಪಾಯ್ತು, ನಾವು ಏನು ತೆಪ್ಪು ಮಾಡಿದ್ದೀವಿ, ಯಾಕೆ ನಾವು ಹಾಕಿದ ಕೆಲಸ ಎಲ್ಲ ನನಗೆ ಹಿಂಗೆ ಕೈ ಎತ್ತೈತೆ, ಎಂಡ್ರೆ ಯಾಕೆ ಹೋದ್ಲು, ಅದನ್ನೆಲ್ಲ ಕೇಳ್ಕೊಂಬಿಟ್ಟು ಬರೋಣ ಕಣಪ್ಪ. ನಡಿ ಹೋಗೋಣ. ಹಿಂಗೆ ಆದರೆ ತಗ್ಲಾಕೊಬಿಡ್ತೀವಿ ನಾವು. ಒಂದು ನಿಂಬೆಹಣ್ಣು ಮುಂದಿಸ್ಕೊಬಿಟ್ಟು ಬರೋಣ. ನಡಿ. ಏನಕ್ಕೆ ನಿಂಬೆಹಣ್ಣು ಮುಂದಿಸ್ಕೊಬಿಡ್ತೀಯಮ್ಮ? ನಾವು ಜೈಲಿಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ಮುಂದಿಸ್ಕೊಬಿಟ್ಟು ಬರೋದು. ನಡಿ ಸುಮ್ಕೆನೇನಿಯಾ. ಸರಿ ಕಣಮ್ಮ, ಏನೋ ನಿನ್ನಿಷ್ಟ, ನೀನು ಹೇಳ್ದಂಗೆ ಮಾಡು. ನಡಿ ಪಟ ಅಂತ ರೆಡಿಯಾಗು. ನಾವು ಜೈಲಿಗೆ ಹೋಗ್ಲಿಲ್ಲ ಅಂದರೆ ಅಷ್ಟೇ ಸಾಕು, ಅವ್ರು ಬಾಯ್ ಬಿಡ್ಲಿಲ್ಲ ಅಂದರೆ ಅಷ್ಟೇ ಸಾಕು. ಹಿಂಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅಂತ ನಮ್ಮ ಹೆಸರು ಹೇಳ್ಬಿಟ್ರೆ ನಾವಿಬ್ರು ಈ ವಯಸ್ಸ ಕೊಂಬಿಂದೆ ಹೋಗ್ಬೇಕಾಯ್ತದೆ. ಹೀಗೆ ಊರ್ನಾಗ ನಮಗಿಬ್ರಿಗೂ ಮರ್ಯಾದೆ ಇಲ್ಲ. ಮೊದಲೇ ಚೀತು ಅಂತ ಉಕ್ಕಂತವ್ರೆ. ಹಿಂಗೆ ಮತ್ತೆ ಜೈಲಿಗೆ ಹೋಗ್ಬಿಟ್ಟು ಬಂದ್ವಿ ಅಂದರೆ ನಯ ಪೈಸದ ಮರ್ವಾದಿನೂ ಇರಕ್ಕಿಲ್ಲ ಕಣಮ್ಮ. ಹ್ಞೂ ಕಣ್ಲ, ನಡಿಲ್ಲ ಹೋಗೋಣ.